ನಮಸ್ಕಾರ. ಇಂದು ಕಲಬುರಗಿಯಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಲಬುರಗಿ ಪ್ರವಾಸ ಮಾಡಿದ್ದಾರೆ. ಅವರು ಸತತ 58 ದಿನಗಳ ಕಾಲ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಎಂಬ ಒಂದು ಕಾರ್ಯಕ್ರಮದೊಂದಿಗೆ ಒಂದು ಕಲಬುರಗಿ ಕೂಡ ಪ್ರವಾಸ ಮಾಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಕರ್ನಾಟಕ ರಾಜ್ಯಾದ್ಯಂತ ತಾವು ಪ್ರವಾಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಪ್ರವಾಸ ಮಾಡಿದ್ದೀರಾ. ಏನು ಅನಿಸ್ತಾ ಇದೆ ಸರ್ ತಮಗೆ? ಯಾಕಂದರೆ ಜೆ ಡಿ ಎಸ್ ಪಕ್ಷ ಈ ಭಾಗದಲ್ಲಿ ಮುಳುಗಿದೆ ಅಂತ ಒಂದು ವಿಪಕ್ಷಗಳು ಹೇಳ್ಕೊಂಡು ಬರ್ತಿದ್ದಾರೆ. ಬಟ್ ನೀವು ನೋಡ್ತಾ ಇದ್ದೀರಾ ಕಾರ್ಯಕರ್ತ ಹುರುಪು ಹೇಗೆ ಅನಿಸ್ತಾ ಇದೆ? ಈಗ ರಾಜ್ಯವ್ಯಾಪ್ತಿ ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ. ಪ್ರವಾಸದ ಮೂಲ ಉದ್ದೇಶ ಬಂದು ಮೆಂಬರ್ಶಿಪ್ ಡ್ರೈವ್ನ ಚಾಲನೆಯನ್ನು ಕೊಟ್ಟಿದ್ದೇವೆ. ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ಮೆಂಬರ್ಶಿಪ್ ಡ್ರೈವ್ ಮಾಡ್ತಕ್ಕಂಥದ್ದು ಕನಿಷ್ಠ ಪಕ್ಷ 50 ಲಕ್ಷ ಜನ ಇವತ್ತು ಆ ಮೆಂಬರ್ಶಿಪ್ನ ತಗೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಅಭ್ಯರ್ಥಿಗಳು, ಮುಖಂಡರುಗಳು ಎಲ್ಲರೂ ಆಯಾ ಪಂಚಾಯಿತಿ ಮಟ್ಟದಲ್ಲೂ ಹೋಗಿ 30 ದಿನಗಳ ಕಾಲ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮನವಿಯನ್ನು ಮಾಡಿದ್ದೇವೆ. ಎಲ್ಲರೂ ಭಾಳ ಉತ್ಸಾಹಕತೆಯಿಂದ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಇಲ್ಲ, ಪಕ್ಷ ಕಟ್ಟೋಣ, ಇನ್ನೂ ಬಲವಾಗಿ ಕಟ್ಟಬೇಕು. ಆ್ಯಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ ಜನತಾದಳ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯದ ಜನತೆಯ ಹಲವಾರು ಸಮಸ್ಯೆಗಳೇನಿದೆ ಅದಕ್ಕೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇದ್ದಾರೆ. ಈಗ ಸ್ವಾಭಾವಿಕವಾಗಿ ಜನತಾದಳ ಪಕ್ಷ ಅಂದರೆ ಎಲ್ಲರ ತಲೆಯಲ್ಲೂ ಹಳೆ ಮೈಸೂರು ಪ್ರಾಂತ್ಯದ ಪಾರ್ಟಿ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ 2008ರಿಂದನೇ ನೀವು ತಗೊಳ್ತಕ್ಕಂಥದ್ದಾದರೆ ಇಲ್ಲಿಯವರೆಗೂ ಚುನಾವಣೆಗಳಲ್ಲಿ ಯಾರ್ಯಾರು ಆರಿಸಿ ಬಂದಿದ್ದಾರೆ ಅದರಲ್ಲಿ ಬಹುತೇಕ 35-40% ಶೇಕಡ ನಮಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಿಂದ MLAಗಳು ಬಂದಿರತಕ್ಕಂಥದ್ದು ಉದಾಹರಣೆಗಳಿದೆ. ಆದರೆ ಈಗ ನಾನು ಒಂದ್ಸಲಿ ಓಲ್ಡ್ ಮೈಸೂರು ರೀಜನ್ನಲ್ಲಿ ಭೇಟಿಯನ್ನು ಕೊಟ್ಟರೆ ಮತ್ತು ಪ್ರವಾಸ ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನೋ ಡಿಫ್ರೆನ್ಸಸ್. ಕಾರ್ಯಕರ್ತರು ಅಂತಕ್ಕಂಥದ್ದು 224 ಕ್ಷೇತ್ರದಲ್ಲೂ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಒಂದು ಬೈಕೆ ಇದೆ. ಎಲ್ಲರಲ್ಲೂ ಇಲ್ಲ, ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ನಮ್ಮ ಜೊತೆಯಲ್ಲಿ ಬರಬೇಕು, ನಮಗೆ ಬೆನ್ನು ತಟ್ಟಬೇಕು, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಗುರುತಿಸ್ಬೇಕು ಅಂತಕ್ಕಂಥದ್ದಿದೆ. ಆ ಕೆಲಸ ಮಾಡ್ತಾ ಇದ್ದೇವೆ. ಈಗೇನು ಯಾವುದು ಚುನಾವಣೆ ಇಲ್ಲ, ಏನೇನು ಚುನಾವಣೆ ಪೂರ್ವದಲ್ಲಿ ನಾವು ಬಂದಿರತಕ್ಕಂಥದ್ದಲ್ಲ. ಚುನಾವಣೆ ಅಂತಕ್ಕಂಥದ್ದು ನಾವೇನಾದ್ರು ನೋಡಿದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ನೋಡ್ತೇವೆ ಡಿಸೆಂಬರಲ್ಲಿ. ಕಾರ್ಯಕರ್ತರಿಗೋಸ್ಕರ ಬಂದಿದ್ದೇವೆ. ಇಲ್ಲಿ ನಾಡಗೌಡರು ಸಾಹೇಬರು ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಶರಣ್ಗೌಡರು, ನಾಡಗೌಡರು, ರಾಜಾ ವೆಂಕಟಪ್ಪ ನಾಯಕ್ ಅವರು, ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಬಾಲರಾಜ್ ಗುತ್ತೇದಾರ್ ಅವರು, ಈ ರೀತಿ ಅನೇಕ ಜನ ಮುಖಂಡರುಗಳು. ನೆನ್ನೆ ನೀವು ಆಲ್ಕೋಡ್ ಹನುಮಂತಪ್ಪನವ್ರನ್ನೂ ನೋಡಿರ್ಬೋದು, ಮಾಜಿ ಸಚಿವರು. ಎಲ್ಲ ಹಿರಿಯಕರು ಕೂಡ ಇವತ್ತು ನಮಗೆ ಪಕ್ಷವನ್ನು ಕಟ್ತೇವೆ ಅಂತ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಬಹುಶಃ ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ಹೊಸ ಚೈತನ್ಯ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ಲರೂ ನಂಬ್ಕೊಂಡಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಒಂದು ಫಲಿತಾಂಶ ಕೂಡ ಕೊನೆ ಸ್ಥಾನದಲ್ಲಿ ಬಂದಿದೆ, SSLC ಫಲಿತಾಂಶ. ಅದೇ ಕಲ್ಯಾಣ ಕರ್ನಾಟಕ ಭಾಗದಿಂದ ಬೋರ್ಡ್ನಿಂದ ಕೂಡ ಎಷ್ಟು ಕೋಟಿಯಿಂದ ಖರ್ಚು ಕೂಡ ಮಾಡಿದ್ದಾರೆ ಅದು ಇನ್ಕ್ರಿಮೆಂಟ್ ಮಾಡೋಕ್ಕೆ, ಬಟ್ ಆಗಿಲ್ಲ ಸರ್. ಕಲಬುರಗಿ ಜಿಲ್ಲೆ SSLC ರಿಸಲ್ಟು ಕೊನೆಯ ಸ್ಥಾನಕ್ಕೆ ಹೋಗಿ ತಲುಪಿರ್ತಕ್ಕಂಥದ್ದು ಇದು ನೇರವಾಗಿ ಹೊಣೆಗಾರಿಕೆ ಸರ್ಕಾರ ತಗೊಳ್ಬೇಕಾಗ್ತದೆ. ಸರ್ಕಾರ ಯಾವುದೇ ರೀತಿ ಸರಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಸು, ಟೀಚಿಂಗ್ ಫೆಸಿಲಿಟೀಸು, ಫಾಲೋ ಅಪ್ಸು, ಯಾವ್ಯಾವ ರೀತಿ ಪ್ರೋಗ್ರೆಸ್ ರಿಪೋರ್ಟ್ಸು ಇವೆಲ್ಲವೂ ಕೂಡ ತಗೊಳ್ಬೇಕಾಗ್ತದೆ, ಯಾವ ರೀತಿ ನಡೀತಾ ಇದೆ ಅಂತ. ಬಟ್ ಎಲ್ಲ ವಿಚಾರದಲ್ಲೂ ಕಲಬುರಗಿ ಜಿಲ್ಲೆಯ ಜನತೆ, ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಕಾಂಗ್ರೆಸ್ನ ಪ್ರಭಾವಿ ಮುಖಂಡರುಗಳಿಗೆ ಅನೇಕ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಅನೇಕ ಶಾಸಕ ಸ್ಥಾನವನ್ನು ಕೊಟ್ಟಿದ್ದಾರೆ, ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ, ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಆದರೆ ಕೇವಲ ಜನಗಳಿಗೆ ಈ ಜಿಲ್ಲೆನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಬರೀ ಜನರನ್ನು ಚುನಾವಣೆಯ ಮತ ಬ್ಯಾಂಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹೊರತುಪಡಿಸಿ ಜನ ಅವ್ರಿಗೇನು ಕೊಟ್ಟಿದ್ದಾರೆ ಆ ಗೌರವ ಅದನ್ನು ವಾಪಸ್ ಜನಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನ ಹಲವಾರು ಪ್ರಭಾವಿ ನಾಯಕರುಗಳು ವಿಫಲರಾಗಿದ್ದಾರೆ. ಇದು ಭಾಳ ಸ್ಪಷ್ಟ. ಇದೊಂದು ಉದಾಹರಣೆ SSLC ರಿಸಲ್ಟ್. ಸರ್, ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾ ನಾಯಕರು ಕೃಷ್ಣ ಡಿಸಾಗಿ ಒಂದು ಆಟಿಕ ಸಭೆ ಬಾಲರುತ್ತಾರೆ, ಎಲ್ಲರೂ ಅಕ್ರಮ ಮರಳುಗಾಳಿಕೆ ಭಾಳ ಆಗ್ತಿದೆ ಅಂತ ನಿರಂತರವಾಗಿ ಒಂದು ಧ್ವನಿ ಎತ್ತಾ ಇದ್ದಾರೆ. ಬಟ್ ತಮ್ಮ ರಾಜ್ಯ ಘಟನೆ ಕೂಡ ಒಂದು ಬೆಂಬಲವಾಗಿ ಸಿಗುತ್ತಾ ಹೇಗೆ ಅಂತ ಮುಂದಿನ ದಿನಗಳಲ್ಲಿ ಅಕ್ರಮ ಮರಳುಗಾಳಿಕೆ ಬಗ್ಗೆ? ಹಲವಾರು ಸಮಯದಿಂದ ಒಂದು ಕಡೆ ಸೇಡಮ್ಮು ಮತ್ತು ಇನ್ನೊಂದು ಕಡೆ ಚಿತ್ತಾಪುರದಲ್ಲಿ 165 ಕೋಟಿ ರೂಪಾಯಿಯಷ್ಟು ಇವತ್ತು ಸ್ಯಾಂಡ್ ಮಾಫಿಯಾದ ಒಂದು ದೊಡ್ಡ ಹಗರಣ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ರು ಕೂಡ ಸಾರ್ವಜನಿಕ ವಲಯದಲ್ಲೂ ಈಗಾಗಲೇ
ದೊಡ್ಡ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಆದರೆ ನಿಮ್ಮ ಹಿಂಬಾಲಕರು ಬೆಂಬಲರಿಗೆ ನೀವು ಇವತ್ತು ಉತ್ತೇಜನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಯಾಂಡ್ ಮಾಫಿಯಾವನ್ನು ಇವತ್ತು ಏನು 165 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹಗರಣ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದ್ರು. ಇಲ್ಲಿವರೆಗೂ ನೀವು ಯಾವುದೇ ರೀತಿ ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಆದೇಶ ಹೊರಡಿಸಿಲ್ಲ. ಇವೆಲ್ಲ ನೋಡಿದಾಗ ಇವತ್ತು ಯಾವ ರೀತಿ ನೀವು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಇಷ್ಟೇ ಅಲ್ಲ, ನಿಮಗೆ ಗೊತ್ತಿದೆ, ಪ್ರತಿನಿತ್ಯ ಪ್ರತಿದಿನ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು, ಲಾ ಆ್ಯಂಡ್ ಆರ್ಡರ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ. ಕೊಲೆ ಪ್ರಕರಣಗಳು ಪ್ರತಿನಿತ್ಯ ಬೆಳಕಿಗೆ ಬರ್ತಾ ಇದೆ. ಇವತ್ತೇನು ಸಮಾಜದಲ್ಲಿ ಜನ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನ ಸರ್ಕಾರ ಆಡಳಿತ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಅವರೆಲ್ಲ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಕಲ್ಯಾಣ ಕರ್ನಾಟಕ ಬೋರ್ಡ್ನಿಂದ 3,000 ಕೋಟಿ ಅಮೌಂಟ್ ಬಂದಿದೆ ಅಂತ ತಾವು ಹೇಳಿದ್ರಿ, ಶ್ವೇತಪತ್ರ ಹೊರಡಿಸಿ ಅಂದ್ರಿ. ಈಗ ನೀವು ಕೂಡ ಬಿದ್ದಾರಿ, ಯಾದಗಿರಿ ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ, ತಾವು ಹೇಳಿದ ಶ್ವೇತಪತ್ರ ಹೊರಡಿಸಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಏನಾಗಿ ಇಷ್ಟಪಡ್ತೀರಾ? ನಾನು ಹೇಳಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಹೇಳ್ಕೊಂಡಿರ್ತಕ್ಕಂಥದ್ದು KKRDB ಕ್ರಿಯಾ ಯೋಜನೆ ಮೂಲಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ ಏನು ಹಣ ಒದಗಿಸ್ಬೇಕಾಗ್ತದೆ, ಇವು ಯಾವು ಕೂಡ ಸಮರ್ಪಕವಾಗಿ ಹಣ ಬಳಕೆ ಆಗಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲೂ ಚರ್ಚೆ. ನಮ್ಮ ಕಣ್ಮುಂದೆ ಇವತ್ತು ನೀವು ರಸ್ತೆಗಳು ನೋಡಿ, ಮತ್ತೊಂದು ನೋಡಿ, ಇವತ್ತು ಯಾವ ಮಟ್ಟದ ಅಭಿವೃದ್ಧಿ ಕಾಣಬೇಕಾಗಿತ್ತು. ಕಲ್ಯಾಣ ಕರ್ನಾಟಕ ಅಂದರೆ ಇದರಿಂದನೇ ಕಲ್ಯಾಣದ ಒಂದು ಹೆಸರಿದೆ. ಕಲ್ಯಾಣ ಕರ್ನಾಟಕ ನಿಜಕ್ಕೂ ಕಲ್ಯಾಣ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆ ಇವತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರ ಮನಸ್ಸುಗಳಲ್ಲೂ ಮೂಡಿರ್ತಕ್ಕಂಥದ್ದು ಸತ್ಯ. ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು. ಒಂದು ವೈಟ್ ಪೇಪರ್ ಇಶ್ಯೂ ಮಾಡಲಿ, ಒಂದು ಶ್ವೇತಪತ್ರ ಹೊರಡಿಸ್ಲಿ, ಹೇಳಲಿ ಎಲ್ಲೆಲ್ಲಿ 3,000 ಕೋಟಿನೋ 2,000ನೋ 5,000 ಕೋಟಿನೋ ಸುಮ್ಮನೆ ಭಾಷಣದಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ನಿಂತು ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಅದೇನಿದೆ ಸತ್ಯಾಸತ್ಯತೆ ಇವತ್ತು ಜನಗಳ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡಬೇಕು. ಸರ್, ಮೈತ್ರಿ ಇದೆ ತಮ್ಮದು. ಈ ಕಲಬುರಗಿ ಜಿಲ್ಲೆ ಮೈತ್ರಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ತಮ್ಮ ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿ, ಯಾಕಂದರೆ BJP ಅಷ್ಟು ನಮಗೆ ಸಪೋರ್ಟ್ ಆಗಿ ನಿಲ್ತಾ ಇಲ್ಲ, ಯಾವುದೇ ವಿಷಯದಲ್ಲಿ ಒಂದು ಆತ್ಮೀಯತೆ ಇಲ್ಲ ಅಂತ. ವಿ ರಿಕ್ವೈರ್ ಎ ಕೋಆರ್ಡಿನೇಷನ್ ಕಮಿಟಿ. ಸಮನ್ವಯ ಕಾಪಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಕಮಿಟಿ ಆಗಬೇಕಾಗಿದೆ. ಹಲವಾರು ಸಂದರ್ಭದಲ್ಲಿ ಎರಡು ಪಕ್ಷದ ನಾಯಕರು ಇದ್ರ ಬಗ್ಗೆ ಮಾತನಾಡಿದ್ದೇವೆ. ಅತಿ ಶೀಘ್ರದಲ್ಲಿ ಇವೆಲ್ಲ ಬಗೆಹರಿಸ್ತೇವೆ. ಕೊನೆಯದಾಗಿ ಕಲಬುರಗಿ ಜಿಲ್ಲೆಯ ತಮ್ಮ JDS ಪಕ್ಷದ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಕಾರ್ಯಕರ್ತರು ಈಗಾಗಲೇ ಹಿಂದೆ ಜಿಲ್ಲೆನಲ್ಲಿ 7 ಜನ ಶಾಸಕರನ್ನ ಹೊಂದಿರತಕ್ಕಂಥ ಇತಿಹಾಸ ಜನತಾದಳ ಪಕ್ಷಕ್ಕಿದೆ. ಕಾರ್ಯಕರ್ತರು ಧೃತಿಗೆಡೋದು ಬೇಡ. ನಮ್ಮ ಪಕ್ಷದಲ್ಲಿ ಹಿಂದಿನಿಂದ ಅಲ್ಲ, 2004ರಿಂದನೂ ನೀವು ಇತಿಹಾಸವನ್ನು ತೆಗೆದುಕೊಳ್ಳೋದಾದರೆ ಭಾಳ ಜನ ಇವತ್ತು ನಮ್ಮನ್ನು ಪಾರ್ಟಿನ ಒಂದು ರಾಜಕೀಯದ ವೇದಿಕೆಯಾಗಿ ಬಳಸ್ಕೊಂಡು ಕೊನೆಗೆ ನಮ್ಮನ್ನು ಆಗಿಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ. ಆದರೂ ಕೂಡ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು, ಹಿರಿಯಕರು ಈಗಲೂ ಕೂಡ ಜಿಲ್ಲೆನಲ್ಲಿ ಭಾಳ ಅವರಲ್ಲಿ ಒಂದು ಸ್ಪಷ್ಟ ನಿಲುವಿದೆ. ಪಕ್ಷ ಕಟ್ತೇವೆ ಅಂತಕ್ಕಂಥದ್ದು. ಧೃತಿಗೆಡೋದು ಬೇಡ. ನಾವೆಲ್ಲ ರಾಜ್ಯ ನಾಯಕರು ಒಟ್ಟಾಗಿರ್ತೇವೆ. ಈ ಹಿಂದೆ ಯಾವ ರೀತಿ ಜಿಲ್ಲೆಯ ಜನತೆ 7 ಶಾಸಕರನ್ನ ಜನತಾದಳ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು, ಮುಂದೊಂದು ದಿನ ಮತ್ತೆ ಆ ಕಾಲ ಮರುಕಳಿಸ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹೋರಾಟ ನಿರಂತರವಾಗಿರಬೇಕಾಗ್ತದೆ. ನಾವು ಹೋರಾಟ ಮಾಡ್ತೇವೆ. ಕಾರ್ಯಕರ್ತ ಆತಂಕದಲ್ಲಿದೆ ಸರ್, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮಗೆ ಸ್ಥಾನಮಾನ ಸಿಗುತ್ತೋ ಸಿಗೋಲ್ಲ ಅಂತ. ಯಾಕಂದರೆ ನಿಮ್ಮಲ್ಲಿ ಎಷ್ಟು ಕ್ಯಾಂಡಿಡೇಟ್ಗಳು ಇದ್ದಾರೆ ಸರ್. ಅದಕ್ಕೆ ಎಲ್ಲರಿಗೂ ಅವರ ದುಡಿಮೆನ ಗುರುತಿಸಿ ಪಕ್ಷದ ವರಿಷ್ಠರು ಸೂಕ್ತವಾದ ಸ್ಥಾನಮಾನ ಕೊಡ್ತಾರೆ. ನೋಡಿರಲಿ ವೀಕ್ಷಕರೇ, ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದರು, ಪಕ್ಷ ಯಾವತ್ತೂ ಕೂಡ ಕಾರ್ಯಕರ್ತರ ಪರವಾಗಿದೆ. ಮುಂದಿನ ವೇಳೆಗೂ ಕೂಡ ಅವ್ರಿಗೆ ಯಾವುದೇ ಸೂಕ್ತ ಸ್ಥಾನಮಾನ ಏನೇನು ಕೊಡಬೇಕು ಅಂತ ಪ್ರತಿಯೊಂದು ನಾವು ಪಕ್ಷ ನಮ್ಮ ನಾಯಕರು ಕೊಡ್ತಾರೆ ಅಂತ ಹೇಳಿದರು. ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ಅಕ್ರಮ್ ಪಾಷಾ ಮಮ್ಮೀನ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.